ನಮಸ್ಕಾರ ರೈತ ಬಾಂಧವರೇ, ಇವತ್ತು ವೆಲ್ಕಮ್ ಸೀಡ್ಸ್ನ ಒಂದು ತಂಡ ಕೈವಲ್ಯಪುರ ಗ್ರಾಮ ಕೂಡ್ಲಿಗಿ ತಾಲೂಕಾ ವಿಜಯನಗರ ಜಿಲ್ಲೆಗೆ ಆಗಮಿಸಿದೆ. ಇವತ್ತು ಹುಸೇನ್ ಸಾಬ್ ಅವರ ತೋಟಕ್ಕೆ ನಾವು ಆಗಮಿಸಿದ್ದೆವು. ಹುಸೇನ್ ಸಾಬ್ ಅವರ ಮಗ ಮೊಹಮ್ಮದ್ ರಫಿ ಅಂತ ಇವರು ಈ ತೋಟದಲ್ಲಿದ್ದಾರೆ. ಇವರ ಅನುಭವವನ್ನು ನಾವು ಹಂಚಿಕೊಳ್ಳೋಣ. ಸೊ ಮೊಹಮ್ಮದ್ ರಫಿ ಅವರೇ, ಸೊ ಈಗ ವೆಲ್ಕಮ್ ಸೀಡ್ಸ್ನ ಯಾವ ತಳಿ ಹಾಕಿರಿ ನೀವು? ಮಾಯಾ ಹಾಕಿರಿ. ಹಾಕಿ ನಾಟಿ ಮಾಡಿ ಈಗ 30-35 ದಿವಸ ಆಯ್ತಾ? ಹೌದು ಸರ್. ಓಕೆ. ಸೊ ಈಗ ಮಾಯಾ ಹೇಗೆ ಅನಿಸುತ್ತೆ ನಿಮಗೆ? ಇದು ನೋಡಿ, ಮಾಯಾ 30+ ಗ್ರೇಡ್ ಇದು. ಸೊ ಈ ಮಾಯಾ ಈಗ ನೀವು ಹಾಕಿದ್ದೀರಲ್ವಾ, ಸೊ ಹೇಗೆ ಅನಿಸುತ್ತೆ ಈಗ ಮಾಯಾ ನಿಮಗೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೊ ಇಳುವರಿ ಕೂಡ ಚೆನ್ನಾಗಿದೆ. ಇಳುವರಿ ಚೆನ್ನಾಗಿದೆ. ಮತ್ತೆ ರೋಗ ಈಗ ಏನಿಲ್ಲ. ಹಾಂ, ಕಾಯಿ ಚೆನ್ನಾಗಿ ಬೀಳ್ತವೆ. ಕಾಯಿ ಚೆನ್ನಾಗಿ ಕಟ್ತಾ ಇದೆ. ಓಕೆ, ಎಲ್ಲ ಪರವಾಗಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ರೋಗಕ್ಕೂ ಭಾಳ ಕಡಿಮೆ ಇದೆ ಅಂತ ಹೇಳ್ತೀರಾ? ಸೊ ಒಟ್ಟಾರವಾಗಿ ಏನಂತಂತಂದರೆ ಕಾಯಿ ಇಳುವರಿ ಜಾಸ್ತಿ ಇದೆ. ಸೊ ಬೇರೆದಲ್ಲಿ ನೀವು ನೋಡಿದಿರಾ? ಈಗ 55ರಿಂದ 60 ದಿನದ್ದು ನೀವು ಇಲ್ಲಿ ಸಾಕಷ್ಟು ಕೈವಲ್ಯಪುರ ಗ್ರಾಮದಲ್ಲಿ ಹಾಕಿದ್ದಾರೆ. ಸೊ ಅದು ಬೆಳೆನೂ ನೋಡಿದ್ದೀರಾ ನೀವು? ನೋಡಿದ್ದೀರಿ. ಅದು ಹೇಗೆ ಅನಿಸುತ್ತೆ? ಅದನ್ನು ಇದಕ್ಕೆ ಮಾಯಾ ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ. ಮಾಯಾನೇ ಚೆನ್ನಾಗಿದೆ. ಓಕೆ. ಸೊ ಎಲ್ಲ ರೈತರಿಗೂ ಧೈರ್ಯವಾಗಿ ನೀವು ಏನು ಹೇಳಲು ಇಚ್ಛಪಡ್ತೀರಿ? ಮಾಯಾ ಹಾಕ್ಬೋದಾ? ಇದನ್ನು ಹಾಕ್ಬೋದು ಸರ್. ಚೆನ್ನಾಗಿದೆ, ಇಳುವರಿ ಚೆನ್ನಾಗಿದೆ. ಸೊ ಈಗ ನೋಡಿ, ಮೊಹಮ್ಮದ್ ರಫಿ ಅವರು ಹೇಳ್ತಾ ಇದ್ದಾರೆ, ಎಲ್ಲ ಇತರ ತಳಿಗಳಿಗಿಂತನೂ ಇದು ಇಳುವರಿಯಲ್ಲಿ ಒಳ್ಳೆ ಜಾಸ್ತಿ ಇಳುವರಿ ಕೊಡ್ತಾ ಇದೆ ಅಂತಂದು ಹೇಳ್ತಾ ಇದ್ದಾರೆ. ಸೊ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ನಮಸ್ಕಾರ, ಧನ್ಯವಾದಗಳು.